ನಮಸ್ತೆ ವೀಕ್ಷಕರೇ, ಲವ್ ಪಾಯಿಂಟ್‌ಗೆ ಸ್ವಾಗತ. ಇಂದು ವೈವಾಹಿಕ ಜೀವನದ ಒಂದು ಅತ್ಯಂತ ಮಹತ್ವದ ತೀರ್ಪಿನ ಬಗ್ಗೆ ನಾವು ಲವ್ ಪಾಯಿಂಟ್‌ನಲ್ಲಿ ತಿಳಿಯೋಣ. ವೆಲ್ಕಮ್ ಟು ಲವ್ ಪಾಯಿಂಟ್. ಇತ್ತೀಚೆಗೆ ಛತ್ತೀಸ್ಗಢ ಹೈಕೋರ್ಟ್ ವಿವಾಹದ ನಂತರ 10 ವರ್ಷಗಳ ಕಾಲ ಪತ್ನಿಗೆ ಮಾಸಿಕ ಸ್ರಾವ ಆಗಿಲ್ಲ ಎಂಬ ಸಂಗತಿಯನ್ನ ಪತಿ ಕಂಡುಹಿಡಿದ ಹಿನ್ನೆಲೆಯಲ್ಲಿ ಕ್ರೂರತೆ ಆಧಾರದ ಮೇಲೆ ಪತಿಯ ಪರವಾಗಿ ನೀಡಲಾದ ವಿಚ್ಛೇದನ ಆದೇಶವನ್ನ ಎತ್ತಿ ಹಿಡಿದಿದೆ. ಪತ್ನಿ ಸಲ್ಲಿಸಿದ್ದ ಮೇಲ್ಮನವಿಯನ್ನ ವಜಾಗೊಳಿಸಿದಂತಹ ನ್ಯಾಯಮೂರ್ತಿ ರಾಜನಿ ದುಬೆ ಮತ್ತು ನ್ಯಾಯಮೂರ್ತಿ ಅಮಿತೇಂದ್ರ ಕಿಶೋರ್ ಪ್ರಸಾದ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಹೀಗೆ ಹೇಳಿದೆ. ಮಾನ್ಯ ಕುಟುಂಬ ನ್ಯಾಯಾಲಯ ಮೌಖಿಕ ಮತ್ತು ದಾಖಲೆ ಸಾಕ್ಷ್ಯಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ವಿಚಾರ ಸಂಖ್ಯೆ 1 ಮತ್ತು 3 ಪ್ರತಿವಾದಿ ಪತಿಯ ಪರವಾಗಿ ಇದೆ ಎಂದು ಕಂಡುಹಿಡಿದಿದ್ದು ಸರಿಯಾಗಿ ವಿಚ್ಛೇದನ ಆದೇಶ ನೀಡಿದೆ. ಆದ್ದರಿಂದ ಕುಟುಂಬ ನ್ಯಾಯಾಲಯ ನೀಡಿದ ಪ್ರಶ್ನಿತ ತೀರ್ಪಿನಲ್ಲಿ ಹಸ್ತಕ್ಷೇಪ ಮಾಡಲು ಈ ನ್ಯಾಯಾಲಯಕ್ಕೆ ಯಾವುದೇ ಅಕ್ರಮ ಅಥವಾ ಅಸಂಗತತೆ ಕಂಡುಬರೋದಿಲ್ಲ ಅಂತ ಹೇಳಿದೆ. ಹಾಗಿದ್ರೆ ಈ ಪ್ರಕರಣ ಏನು? ಬನ್ನಿ ಸರಳವಾಗಿ ತಿಳಿದುಕೊಳ್ಳೋಣ. ಇಬ್ಬರು ಗಂಡ ಹೆಂಡತಿ ಹಿಂದೂ ಸಂಪ್ರದಾಯದಂತೆ 5/6/2015 ಮದುವೆಯನ್ನ ಆಗ್ತಾರೆ. ವಿವಾಹದ ನಂತರ ಪತ್ನಿ ತನಗೆ ಮಾಸಿಕ ಋತುಸ್ರಾವ ನಿಂತಿದೆ ಎಂದು ಪತಿಗೆ ತಿಳಿಸ್ತಾಳೆ. ಪತಿ ಅದನ್ನು ಗರ್ಭಧಾರಣೆ ಅಂತ ಭಾವಿಸಿ ಆಕೆಯನ್ನು ಗೈನಕಾಲಜಿಸ್ಟ್ ಬಳಿ ವೈದ್ಯಕೀಯ ಪರೀಕ್ಷೆಗಂತ ಕರೆದುಕೊಂಡು ಹೋಗ್ತಾನೆ. ವೈದ್ಯರ ಮುಂದೆ ಪತ್ನಿ ಕಳೆದ 10 ವರ್ಷಗಳಿಂದ ತನಗೆ ಯಾವುದೇ ರೀತಿಯಾದಂತಹ ಮಂತ್ಲಿ ಅಂದರೆ ಮಾಸಿಕ ಸ್ರಾವ ಆಗ್ತಾ ಇಲ್ಲ ಅಂತ ಒಪ್ಪಿಕೊಳ್ತಾಳೆ. ಪತಿ, ನೀನು ಈ ವಿಷಯವನ್ನು ಮೊದಲೇ ಹೇಳಿದೆ ನನ್ನನ್ನು ಏಕೆ ಮದುವೆ ಆದೆ ಎಂದು ಕೇಳಿದಾಗ, ನಾನು ಮೊದಲೇ ಸತ್ಯವನ್ನು ತಿಳಿಸಿದ್ರೆ ನೀನು ನನಗೆ ಮದುವೆ ಆಗ್ತಾ ಇರಲಿಲ್ಲ ಎಂದು ಕೂಡ ಹೇಳಿದ್ದಾಳೆ ಎಂಬ ಆರೋಪ ಕೂಡ ಇಲ್ಲಿ ಕೇಳಿಬರುತ್ತೆ. ನಂತರ ಪತ್ನಿ ಮತ್ತೊಬ್ಬ ಗೈನಕಾಲಜಿಸ್ಟ್ ಬಳಿ ಪರೀಕ್ಷೆ ಮಾಡಿಸಿಕೊಂಡಾಗ ಆಕೆಯ ಗರ್ಭಾಶಯದಲ್ಲಿ ಸಮಸ್ಯೆ ಇದ್ದು ಅದರಿಂದ ಮಕ್ಕಳನ್ನು ಹೊಂದುವಲ್ಲಿ ತೊಂದರೆ ಉಂಟಾಗಿದೆ ಎಂಬುದು ಕೂಡ ತಿಳಿದು ಬರುತ್ತೆ. ಈ ವಿಚಾರದಿಂದ ಪತಿಗೆ ತೀವ್ರ ಮಾನಸಿಕ ನೋವು ಉಂಟಾಗಿದೆ ಎಂದು ಹೇಳಿ ಆತ ಹಿಂದೂ ಸಂಪ್ರದಾಯದ ಪ್ರಕಾರ ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ 13 ಸಬ್ ಕ್ಲಾಸ್ 1 ಅಡಿಯಲ್ಲಿ ಕ್ರೂರತೆ ಆಧಾರದ ಮೇಲೆ ವಿಚ್ಛೇದನವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಾನೆ. ಆಗ ಕುಟುಂಬ ನ್ಯಾಯಾಲಯ ಇಬ್ಬರೂ ಪಕ್ಷಗಳನ್ನು ವಾದ ವಿವಾದಕ್ಕೂ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಪತಿಯ ಪರವಾಗಿ ವಿಚ್ಛೇದನ ಆದೇಶವನ್ನು ನೀಡುತ್ತೆ. ಇದರಿಂದ ಅಸಮಾಧಾನಗೊಂಡಂತಹ ಪತ್ನಿ ಆ ಆದೇಶವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾಳೆ. ಅಂದರೆ ಹೈಕೋರ್ಟ್ಗೆ ಅಪೀಲನ್ನು ಹೋಗ್ತಾಳೆ. ಅಪೀಲುದಾರ ಪತ್ನಿ ಕುಟುಂಬ ನ್ಯಾಯಾಲಯದ ಮುಂದೆ ಪತಿಯ ಆರೋಪವನ್ನು ತಿರಸ್ಕರಿಸ್ತಾರೆ. ಆಕೆಯ ವೈದ್ಯಕೀಯ ಸ್ಥಿತಿ ಶಾಶ್ವತವಲ್ಲ, ಕೆಲವು ಔಷಧಿಗಳನ್ನು ಸೇವಿಸಲು ವೈದ್ಯರು ಸಲಹೆ ನೀಡಿದ್ದಾರೆ ಎಂದು ಆಕೆ ವಾದಿಸ್ತಾಳೆ. ಅಂದರೆ ಔಷಧಿಗಳನ್ನು ಸೇವಿಸಿದ ನಂತರ ತಾನು ಗರ್ಭಧಾರಣೆಗೆ ಯೋಗ್ಯಳಾಗಿದ್ದಾಳೆ ಎಂದು ಕೂಡ ಆಕೆ ಹೇಳ್ಕೊಳ್ತಾಳೆ. ಆದರೆ ಇದಕ್ಕೆ ಸಂಬಂಧಿಸಿದಂಥ ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಆಕೆ ಸಲ್ಲಿಸಿರುವುದಿಲ್ಲ. ಹೈಕೋರ್ಟ್ ಪತಿಯ ಪ್ರತಿ ಪ್ರಶ್ನೆಯಲ್ಲಿನ ಹೇಳಿಕೆಯನ್ನು ಗಮನಕ್ಕೆ ತೆಗೆದುಕೊಂಡು ಪತಿ ಪತ್ನಿ ಮಕ್ಕಳನ್ನು ಹೊಂದಲು ಸಾಧ್ಯವಿಲ್ಲ ಎಂಬ ವಿಷಯವನ್ನು ಮೊದಲೇ ತಿಳಿಸಿದರೆ ನಾನು ಆಧುನಿಕ ಚಿಕಿತ್ಸೆ ಅಥವಾ ಬೇರೆ ಪರ್ಯಾಯಗಳ ಬಗ್ಗೆ ಯೋಚಿಸಬಹುದಿತ್ತು. ಆದರೆ ಆಕೆ ಈ ವಿಷಯವನ್ನು ಮರೆಮಾಚಿದ್ದು ವೈದ್ಯಕೀಯ ಪರೀಕ್ಷೆಯ ನಂತರ ನನಗೆ ತಿಳಿದು ಬಂತು ಎಂದು ಹೇಳ್ತಾರೆ. ಪತ್ನಿ ತನ್ನ ಚಿಕಿತ್ಸೆ ನಡೆಯುತ್ತಿದ್ದು ಔಷಧಿಗಳ ಸೇವನೆಯ ನಂತರ ಮಕ್ಕಳನ್ನು ಹೊಂದುವ ಸಾಮರ್ಥ್ಯ ಹೊಂದಿದ್ದೇನೆ ಎಂದು ಹೇಳಿದ್ರೂ ಕೂಡ ಈ ಬಗ್ಗೆ ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಿಲ್ಲ ಎಂಬುದನ್ನು ಆಕೆ ಒಪ್ಕೊಳ್ತಾಳೆ. ಹೀಗಾಗಿ ವಿವಾಹ ಸಮಯದಲ್ಲಿ ತನ್ನ ಸಂತಾನೋತ್ಪತ್ತಿ ಅಸಮರ್ಥತೆಯನ್ನು ಪತ್ನಿ ಮರೆಮಾಚಿದ್ದಾಳೆ ಎಂಬ ಅಂಶವನ್ನು ಪರಿಗಣಿಸಿ ಕ್ರೂರತೆ ಆಧಾರದ ಮೇಲೆ ಪತಿಯ ಪರವಾಗಿ ವಿಚ್ಛೇದನ ನೀಡಿದ ಕುಟುಂಬ ನ್ಯಾಯಾಲಯ ಆದೇಶ ನ್ಯಾಯಸಮ್ಮತವಾಗಿದೆ ಎಂದು ಹೈಕೋರ್ಟ್ ಹೇಳುತ್ತೆ. ಅದರ ಫಲವಾಗಿ ಪ್ರಶ್ನಿತ ಆದೇಶವನ್ನು ಮಾನ್ಯಗೊಳಿಸಲಾಯಿತು. ಆದರೆ ಪಕ್ಷಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಹಾಗೂ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪಿನ ಮಾರ್ಗಸೂಚಿಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿವಾದಿ ಅಂದರೆ ಪತಿ ಅಪೀಲುದಾರ ಪತ್ನಿಗೆ ಶಾಶ್ವತವಾಗಿ ಮೇಂಟೆನೆನ್ಸನ್ನು 5 ಲಕ್ಷವಾಗಿ ಪಾವತಿಸಬೇಕು ಎಂದು ಕೂಡ ನ್ಯಾಯಾಲಯ ಘೋಷಣೆಯನ್ನು ಮಾಡುತ್ತೆ. ಈ ತೀರ್ಪು ಹೇಳೋದು ಏನು ಅಂತಂದರೆ, ವಿವಾಹದಲ್ಲಿ ಸತ್ಯ ಮತ್ತು ಪಾರದರ್ಶಕತೆ ಅತ್ಯಂತ ಮುಖ್ಯವಾದದ್ದು, ಯಾವುದನ್ನು ಕೂಡ ಇಲ್ಲಿ ಮರೆಮಾಚಬಾರದು ಎಂಬುದು. ಹಾಗೆ ವೈದ್ಯಕೀಯ ವಿಚಾರಗಳನ್ನು ಮರೆಮಾಚುವುದು ಕಾನೂನಿನ ದೃಷ್ಟಿಯಲ್ಲಿ ಕ್ರೂರತೆ ಕೂಡ ಆಗಬಹುದು. ಆದರೆ ವಿಚ್ಛೇದನವಾದರೂ ಕೂಡ ಪತ್ನಿಯ ಆರ್ಥಿಕ ಭದ್ರತೆಯನ್ನು ಕೂಡ ಇಲ್ಲಿ ಮರೆಯಲಾಗದು ಎಂಬುದನ್ನು ಇಲ್ಲಿ ಈ ತೀರ್ಪು ಹೇಳುತ್ತೆ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಲವ್ ಪಾಯಿಂಟನ್ನು ಫಾಲೋ ಮಾಡೋದನ್ನು ಮರಿಬೇಡಿ.